ಶುಕಾಚಾರ್ಯರು ಪರೀಕ್ಷಿತನಿಗೆ ವಿಶೇಷವಾಗಿ ಕೃಷ್ಣನ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಭಗವಂತ ತಾನು ಕೃಷ್ಣನಾಗಿ ಅವತರಿಸಿ ಬಂದಿದ್ದಾನೆ. ಹುಟ್ಟಿದ ಅವತಾರ ಮಾಡಿದ ಕೂಡಲೇ ಭಗವಂತ ತನ್ನನ್ನು ಗೋಕುಲದಲ್ಲಿ ಇಡ್ಲಿಕ್ಕೆ ಹೇಳಿ, ಗೋಕುಲದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗು ಅದೇ ದುರ್ಗೆ, ಆ ದುರ್ಗೆಯನ್ನು ತರಲಿಕ್ಕೆ ಹೇಳಿದ. ಅದೇ ರೀತಿ ವಸುದೇವ ಕೃಷ್ಣನನ್ನು ಗೋಕುಲದಲ್ಲಿಟ್ಟು ಗೋಕುಲದಲ್ಲಿದ್ದಂತಹ ಆ ದುರ್ಗೆಯನ್ನು ತಾನು ಹೊತ್ತು ಬಂದ. ಮತ್ತೆ ಸೆರೆಮನೆಯನ್ನು ಸೇರಿದ. ಸೆರೆಮನೆಯಲ್ಲಿ ಯಥಾ ಪ್ರಕಾರ ಎಲ್ಲವೂ ಕೂಡ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಆಯಿತು. ಈ ಮಗು ಜೋರಾಗಿ ಅಳ್ಲಿಕ್ಕೆ ಶುರು ಮಾಡಿತು. ಹೆಣ್ಮಗು ಯಾವಾಗ ಮಗುವಿನ ಧ್ವನಿ ಕೇಳಿಸ್ತು ಕೂಡಲೇ ಕಂಸನ ಭೃತ್ಯರು ಸೇವಕರೆಲ್ಲರೂ ಕೂಡ ಒಮ್ಮೆ ಎಚ್ಚರಗೊಳ್ತರು. ಎಚ್ಚರಗೊಂಡು ಓಡೋಡಿ ಹೇಳಿದ್ರಂತೆ, ಯಾಕಂದ್ರೆ ಇಲ್ಲಿವರೆಗೆ ಕಾಯ್ತಾ ಇದ್ದದೆ ಮಗು ಯಾವಾಗ ಹುಟ್ಟುತ್ತದೆ ಅಂತ. ಕೂಡಲೇ ಹೋಗಿ ತಾವು ಕಂಸನಿಗೆ ಹೇಳಿದ್ರಂತೆ. ಕಂಸನಾದರೂ ಆ ಕೂಡಲೇ ತಾನು ಬಂದಿದ್ದಾನಂತೆ. ಹೇಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಅದನ್ನು ಭಾಗವತ ವರ್ಣನೆ ಮಾಡ್ತದೆ. ಮಲಗಿದ್ದವ ಕೂದಲು ಸಮೇತ ಕಟ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲಂತೆ. ಅವನಿಗೆ ಕೂದಲು ಸಮೇತ ಕಟ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲದ ಅಂದರೆ ನನ್ನ ಸಾವನ್ನು ನಾನು ಮುಗಿಸಿಬಿಡ್ತೇನೆ ಅಂತ, ನನ್ನ ಸಾವನ್ನು ನಾನು ಸಾಯಿಸಿ ಸಾವಿಲ್ಲದವನ ಆಗ್ಬಿಡ್ತೇನೆ ಅಂತ. ಆ ದೃಷ್ಟಿಯಿಂದ ಮುಕ್ತ ಮೂರ್ಧಜಃ ಅಂತ ಹೇಳ್ತಾರೆ. ತಲೆಯನ್ನು ಬಿಚ್ಚಾಕಿಕೊಂಡವನಾಗಿ ಓಡಿ ಓಡಿ ಬಂದಂತೆ ಸೆರೆಮನೆಗೆ. ಸೆರೆಮನೆಗೆ ಬಂದು ಕೂಡಲೇ ದೇವಕ್ಕೆ ಕಾಲು ಹಿಡಿದು ಬೇಡ್ಕೊಡ್ಲಂತೆ, ಅಣ್ಣ ಕೊಲ್ಬೇಡ ಅಂತ. ಯಾಕಂದ್ರೆ ಇದು ಹೆಣ್ಣು ಮಗು ನಿನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಉಂಟಾ? ಯಾಕೆ ಈ ಹೆಣ್ಣು ಮಗುವನ್ನು ನೀನು ಕೊಲ್ತೀಯ ಅಂತ. ಆದರೆ ಅವನು ಯಾವುದನ್ನು ಕೇಳುವ ಪರಿಸ್ಥಿತಿಯಲ್ಲೇ ಇಲ್ಲ. ತಾನು ಆ ಮಗುವನ್ನು ತೆಗೆದುಕೊಂಡು ಚಚ್ಚಿ ಕೊಲ್ತೇನೆ ಅಂತ ಆ ಮಗುವನ್ನು ಮೇಲಕ್ಕೆ ಎತ್ತಿದ. ಅವನ ಕೈಯಿಂದ ತಪ್ಪಿಸಿಕೊಂಡು ಚಂಗನೆ ಮಗು ಮೇಲಕ್ಕೆ ಹಾರಿತು. ಹಾರಿ ನೋಡ್ತಾ ಇದ್ದಾಗೆ ದಿವ್ಯಸ್ತ್ರಗಂಬರಾಲೇಪ ರತ್ನಾಭರಣಭೂಷಿತ ಧನುಶೂಲೇಶು ಚರ್ಮಾಸಿ ಶಂಖಚಕ್ರ ಗದಾಧರ ಸಿದ್ಧಚಾರಣ ಗಂಧರ್ವೈರಪ್ಸರ ಕಿನ್ನರೋರಗೈ ಉಪಾಕೃತೋರು ಬಲಿಭಿ ಸ್ತೂಯಮಾನೇದಮಬ್ರವೀತ್. ನೋಡ್ತಾನೆ ಮೇಲೆ ಅಷ್ಟಭುಜೆ ದುರ್ಗೆಯಾಗಿ ನಿಂತುಕೊಂಡಿದ್ದಾಳಂತೆ. ತಾನು ವಿವಿಧವಾದಂತಹ ಮಾಲೆಗಳು, ಆಭರಣಗಳು, ಗಂಧ ಇದರಿಂದ ಅಲಂಕೃತಳಾದವಳಾಗಿ, ಅಷ್ಟಭುಜದಲ್ಲಿ ಅಷ್ಟ ಆಯುಧಗಳನ್ನು ಹಿಡಿದವಳಾಗಿ, ಸಿದ್ಧ ಚಾರಣ ಗಂಧರ್ವರು ದೇವತೆಗಳು ಇವರಿಂದ ಸೇವಿಸಲ್ಪಡುವವಳಾಗಿ ದುರ್ಗೆ ಅಲ್ಲಿ ಕಾಣಿಸ್ತಾ ಇದ್ದಾಳಂತೆ. ಒಂದು ಸಲ ಹೆದರಿ ಹೋದನಂತೆ. ಆ ದುರ್ಗೆ ಈ ಕಂಸನನ್ನ ಕುರಿತು ಹೇಳ್ತಾಳೆ, ಕಿಮ್ಮಯ ಹತಯ ಮಂದ ಜಾತಃಖಲು ತವಾಂತಕಃ ಯತ್ರ ಕ್ವಚಿತ್ ಪೂರ್ವಶತ್ರು ಮಾಹಿಂಸಿ ಕೃಪಣಾಮೃತ. ಏ ಮೂರ್ಖ, ನನ್ನನ್ನು ಯಾಕೆ ಸುಮ್ಮನೆ ನೀನು ಹಿಂಸೆ ಕೊಡ್ತಾ ಇದೆಯಾ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ನನ್ನನ್ನು ಕೊಂದು ನಿನಗೇನು ಲಾಭ ಉಂಟು? ನಿನ್ನನ್ನು ಮೊದಲು ಯಾರು ಕೊಂದವನೋ ಅವನು ಈಗಾಗಲೇ ಹುಟ್ಕೊಂಡಾಗಿದೆ ಬೇರೆ ಕಡೆ ಅಂತ ಹೇಳಿ ಆ ದುರ್ಗೆ ತಾನು ಕೂಡಲೇ ಅದೃಶ್ಯಳಾದ್ಲು ಅಂತ ಹೇಳ್ತಾಳೆ. ಅದೃಶ್ಯಳಾಗಿ ಎಲ್ಲಿಗೆ ಹೋದ್ಲು? ಇತಿ ಪ್ರಭಾಷ್ಯತಂ ದೇವಿ ಮಾಯಾ ಭಗವತಿ ಭುವಿ ಬಹುನಾಮನಿಕೇತೇಷು ಬಹುನಾಮ ಬಭೂವಃ. ಅನೇಕ ಕಡೆ ಹೋಗಿ ತಾನು ನೆಲೆಸಿದ್ಲು ಅಂತ ಹೇಳ್ತಾರೆ. ನಾವ್ಯಾವುದು ದುರ್ಗಾ ಕ್ಷೇತ್ರಗಳು ಅಂತ ಕೇಳ್ತೇವೆ, ಆ ಎಲ್ಲ ದುರ್ಗಾ ಕ್ಷೇತ್ರಗಳಲ್ಲಿ ಹೋಗಿ ತಾನು ನೆಲೆಸಿದ್ಲು. ಬೇರೆ ಬೇರೆ ಹೆಸರಿನಿಂದ ತಾನು ಪೂಜೆಗೊಳ್ಳುವವಳಾದ್ಲು. ಬೇರೆ ಬೇರೆ ವಿಧಾನದಿಂದ ಅಂತೇಳಿದ್ರೆ ಸಾತ್ವಿಕವಾದ ವಿಧಾನದಿಂದ, ರಾಜಸವಾದ ವಿಧಾನದಿಂದ, ತಾಮಸವಾದ ವಿಧಾನದಿಂದ, ಹೀಗೆ ಬೇರೆ ಬೇರೆ ವಿಧಾನದಿಂದ ತಾನು ಪೂಜಿಸಲ್ಪಡುವವಳಾದ್ಲು ಅಂತ ಹೇಳ್ತಾರೆ. ಭಾಗವತ ಇಷ್ಟೇ ಹೇಳಿದ್ರೆ ಹರಿವಂಶ ಒಂದು ವಿಶೇಷವಾಗಿ ಹೇಳುತ್ತದೆ. ಅವಳು ಕಂಸನ ಕೈಯಿಂದ ತಾನು ಹಾರಿದವಳು ಸೀದಾ ಹೋಗಿ ವಿಂಧ್ಯ ಪರ್ವತದಲ್ಲಿ ನೆಲೆಸಿದ್ಲು ಅಂತ ಹೇಳ್ತಾರೆ. ವಿಂಧ್ಯ ಪರ್ವತದಲ್ಲಿ ಹಾಗೆ ಉಳಿದ ಎಲ್ಲ ಕಡೆ ತಾನು ನೆಲೆಸಿದವಳಾದ್ಲು ಅಂತ ಹೇಳ್ತಾರೆ. ಅಂದರೆ ವಿಶೇಷವಾಗಿ ನಾವು ಕಲಿಯುಗದಲ್ಲಿ ಆರಾಧನೆ ಮಾಡುವಂತಹ ದುರ್ಗೆ ಕೃಷ್ಣನ ತಂಗಿ, ಅವಳನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡುವಂತಹದ್ದು.